ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆ ಹೆಸರು ಸಹಬಾಳ್ವೆ. ಒಂದು ಊರಲ್ಲಿ ಒಬ್ಬ ಸೌದೆ ಮಾರೋನು ಇರ್ತಾನೆ. ಅವನು ಮರ ಕಡಿದು ಬಿಟ್ಟು ಬಂದ ಸೌದೆ ಮಾರಿಬಿಟ್ಟು ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಒಂದು ಸಾರಿ ಹೀಗೆ ಅವನು ಒಂದು ಮರವನ್ನು ಕಡಿಯೋಕ್ಕೆ ಹೋದಾಗ ಕೊಡ್ಲಿನ ಎತ್ತಿದಾಗ ಒಂದು ಧ್ವನಿ ಆ ಕಡೆಯಿಂದ ಬರುತ್ತೆ. ಬೇಡ, ನನ್ನನ್ನು ಕಡಿಬೇಡ ಅಂತ ಶಬ್ದ ಬರುತ್ತೆ. ಇವನು ಎಲ್ಲಿ ಅಂತ ನೋಡಿದಾಗ ಆ ಮರ ಮಾತಾಡ್ತಾ ಇರ್ತದೆ. ದಯವಿಟ್ಟು ನನ್ನ ಕಡಿಬೇಡ, ನನಗೊಂದು ಶಂಕನ ಕೊಡ್ತೇನೆ, ಅದನ್ನು ಊದಿದ್ರೆ ನೀನು ಏನು ಕೇಳ್ತೀಯೋ ಸಿಗುತ್ತೆ, ಆದರೆ ನಿನ್ನ ಪಕ್ಕದ ಮನೆಯವರಿಗೆ ಅದರ ಎರಡರಷ್ಟು ಸಿಗುತ್ತೆ ಅಂತ ಹೇಳುತ್ತೆ. ಸೌದೆ ಮರನು ಸರಿ ಅಂತ ಇಸ್ಕೊಂಬರ್ತಾನೆ. ಆ ಶಂಕನ ಊದಿ ನನಗೆ 100 ರೂಪಾಯಿ ಬೇಕು ಅಂತ ಹೇಳ್ತಾನೆ. ಇವನು 100 ರೂಪಾಯಿ ಸಿಗುತ್ತೆ, ಪಕ್ಕದ ಮನೆಯವನಿಗೆ 200 ರೂಪಾಯಿ ಸಿಗುತ್ತೆ. ಒಳ್ಳೆ ಊಟ ಬೇಕು ಅಂತ ಕೇಳ್ತಾನೆ. ಇವನಿಗೆ 1 ಊಟ ಬರುತ್ತೆ, ಅವನಿಗೆ 2 ಊಟ ಬರ್ತದೆ. ಇವನಿಗೆ ಮತ್ತೆ ಅಂತ ನನಗೆ 1 ಅರಮನೆ ಬೇಕು ಅಂತಾನೆ. ಅವಾಗ ಅವನ ಪಕ್ಕದ ಮನೆಗೆ 2 ಅರಮನೆ ಸಿಗುತ್ತೆ. ಇವನಿಗೆ ಸಿಟ್ಟು ಬಂದುಬಿಡುತ್ತೆ, ನನ್ನೊಂದು ಕಣ್ಣೇ ಹೋಗ್ಬಿಡ್ಲಿ ಅಂತಾನೆ. ಪಕ್ಕದ ಮನೆಗೆ 2 ಕಣ್ಣು ಹೋಗ್ಬಿಡುತ್ತೆ. ಸೌದೆ ಮರನು ತಡಿ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಮನೆ ಮುಂದೆ ಒಂದು ದೊಡ್ಡ ಬಾವಿ ಬರಲಿ ಅಂತ ಹೇಳ್ತಾನೆ. ಹಂಗಂತ ಅವ್ರ ಮನೆ ಮುಂದೆ 2 ಬಾವಿ ಬರುತ್ತೆ. ಪಕ್ಕದ ಮನೆಯವರು ಪಾಪ ಕುರುಡಾಗಿದ್ದರಿಂದ ನಡ್ಕೊಂಬರ್ತಾ ಗೊತ್ತಾಗದೆ ಬಾವಿಯಲ್ಲಿ ಬಿದ್ದು ಬಿಡ್ತಾನೆ. ಅದಾದ ನಂತರ ಸೌದೆ ಮಾರನು ನಿಮ್ಮದೇ ಮಲಕ್ಕಂತಾನೆ. ಮಲಗಿ ಬೆಳಗ್ಗೆ ಎದ್ದು ನೋಡ್ತಾನೆ, ಅರಮನೆ ಎಲ್ಲ ಕೂಡ ಮಾಯ ಆಗೋಗ್ಬಿಟ್ಟಿರ್ತದೆ. ಎಲ್ಲ ಮೊದಲಿನ ಥರ ಆಗ್ಬಿಟ್ಟಿರ್ತದೆ. ಅವನ ಗುಡಿಸ್ಲು, ಅವನ ಕೊಡ್ಲಿ ಅದೇ ಇರ್ತದೆ. ಆ ಶಂಕರ ಒಂದು ರೂಪ ಮಾಡ್ಕೊಡೋದಕ್ಕೆ ಅವನು ಬಂದ ಭಾಗ್ಯ ಎಲ್ಲ ಕೂಡ ಕಳ್ಕೊತಾನೆ. ಈ ಕಥೆಯ ನೀತಿ ಏನು ಹೇಳುತ್ತೆ ಅಂದರೆ, ಕೆಟ್ಟ ಬುದ್ಧಿಗೆ ಕೇಡು ತಪ್ಪದು ಅಂತ. ಥ್ಯಾಂಕ್ ಯು ಗೆಳೆಯರೆ. ಕತೆ ಇಷ್ಟ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.